ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕೃತೀಸ್ ಫ್ಯಾಷನ್ ವರ್ಲ್ಡ್. ನಾನಿವತ್ತು ಮತ್ತೊಂದು ಡೆಕೋರೇಷನ್ ಹೇಗೆ ಮಾಡೋದು, ನೀವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅನ್ನೋವಂಥ ವೀಡಿಯೋನ ತೊಗೊಂಬಂದಿದ್ದೇನೆ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಇದೇ ಥರ ನಾನು ಗಣೇಶ ಚತುರ್ಥಿಗೆ ಒಂದು ಡೆಕೋರೇಷನ್ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಬೇಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೇನೆ. ಇಫ್ ಯು ವಾಂಟ್ ನೀವು ಅದನ್ನು ಹೋಗಿಬಿಟ್ಟು ಚೆಕ್ ಮಾಡ್ಬೋದು. ಅದನ್ನು ಕೂಡ ನೀವು ಮುಂದೆ ಬರ್ತಿರೋಂಥ ದೀಪಾವಳಿ ಆಗಲಿ ದಸರಾಗಾಗಲಿ ಪೂಜಾ ಡೆಕೋರೇಷನಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನೋಡೋಣ ಬನ್ನಿ, ಈ ಡೆಕೋರೇಷನ್ ಹೇಗೆ ಕಂಪ್ಲೀಟ್ ಮಾಡ್ಬೋದು, ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಈಸಿ ಆಗಿದೆ, ಹಾಗೆ ಮುಂದೆ ಇದನ್ನು ಇನ್ನೂ ನೀವು ತುಂಬ ಚೆನ್ನಾಗಿ ಕಾಣೋ ಥರ ಹೇಗೆ ಮಾಡ್ಬೋದು, ಒಂದು ಸ್ವಲ್ಪ ಇನ್ನು ಬೆಲ್ಸು ಆ ಥರ ಎಲ್ಲ ಬರುತ್ತೆ ಅಲ್ಲ, ಅದನ್ನೆಲ್ಲ ಆ್ಯಡ್ ಮಾಡಿದರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ನೋಡೋಣ. ಈ ಡೆಕೋರೇಷನ್ ರೆಡಿ ಮಾಡೋಕ್ಕೆ ಏನೇನು ಬೇಕಾಗ್ಬೋದು ಅಂತ ನೋಡೋಣ. ಅಂಟ್ಸೋಕ್ಕೆ ಗ್ಲೂ ಬೇಕು. ಆಮೇಲೆ ನಿಮಗೆ ಇದು 3D ಔಟ್ಲೈನರ್ಸ್ ಅಂತ ಹೇಳಿಬಿಟ್ಟು ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಪೇಪರ್ ಕಟ್ ಮಾಡೋಕ್ಕೆ ಸೀಸರ್, ಸ್ಕೇಲ್ ಬೇಕು, ಪೆನ್ಸಿಲ್, ಇರೇಸರ್, ಏನಾದರೂ ಮಿಸ್ಟೇಕ್ ಆದರೆ ಇರೇಸ್ ಮಾಡೋಕ್ಕೆ. ಜೊತೆಗೆ ನಾನಿಲ್ಲಿ ಬಂದುಬಿಟ್ಟು A4 ಶೀಟ್ಸ್ ತೊಗೊಂಡಿದ್ದೇನೆ ಕಲರ್ಫುಲ್ಲಾಗಿ. ನಿಮ್ಮ ಇಷ್ಟ, ನಿಮಗೆ ಯಾವ ಪರ್ಟಿಕ್ಯುಲರಾಗಿ ಒಂದೇ ಕಲರಲ್ಲಿ ಬೇಕು ಅಂದರೂ ಮಾಡ್ಕೋಬೋದು, ಇಲ್ಲ ಡಿಫ್ರೆಂಟ್ ಆಗಿರೋವಂಥ ಕಲರ್ಸಲ್ಲಿ ಬೇಕು ಅಂದರೂ ನೀವು ನಿಮ್ಮ ಪ್ರಕಾರ, ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೋಬೋದು. ಆಮೇಲೆ ಇದನ್ನು ನಾನಿಲ್ಲಿ ಮನೆಯಲ್ಲೇ ಅಂಟಿಸೋದು ಅಂತ ಹೇಳಿಬಿಟ್ಟು ನಾನು ಬರೀ ಈ ಥರ A4 ಶೀಟ್ಸಲ್ಲಿ ಮಾಡಿದ್ದೀನಿ. ಇಲ್ಲ ನೀವು ಹೊರಗಡೆ ಏನಾದರೂ ಡೆಕೋರೇಷನ್ ಮಾಡಬೇಕು, ಇಲ್ಲ ಹ್ಯಾಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ನೋಟ್ಬುಕ್ಸ್ ಕವರ್ ಬರುತ್ತೆ ಅಲ್ಲ, ನೋಟ್ಬುಕ್ಸ್ ಇರುತ್ತಲ್ಲ, ಅದ್ರ ಕವರ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಕಾರ್ಡ್ಬೋರ್ಡ್ ಬಾಕ್ಸ್ನ ಯೂಸ್ ಮಾಡ್ಕೋಬೋದು. ಸೊ ದಟ್ ಅದಕ್ಕೊಂದು ಹೆವಿನೆಸ್ ಬರುತ್ತೆ, ಸೊ ವೆಯ್ಟ್ ಆಗುತ್ತೆ ಅದು. ಸೊ ಇದನ್ನು ನೀಟಾಗಿ ನಿಂತ್ಕೊಳ್ಳುತ್ತೆ ನೀವೆಲ್ಲಾದರೂ ಅಂಟಿಸಿದಾಗ ಇಲ್ಲ ಹ್ಯಾಂಗ್ ಮಾಡಿದಾಗ ಅಂತ. ಡೆಕೋರೇಷನಿಗೆ ನಾನು ಕುಂದನ್ಸ್ ಕೂಡ ಯೂಸ್ ಮಾಡಿದ್ದೇನೆ. ಸೊ ಇದಕ್ಕೆ ಒಂಥರ ತುಂಬ ಟ್ರೆಡಿಷ್ನಲ್ ಅಂದರೆ ಹಬ್ಬಗಳಿಗೆ ಯೂಸ್ ಮಾಡೋಕ್ಕೆ ನಾವು ಒಂದು ಸ್ವಲ್ಪ ಗ್ಲಿಟರ್ ಇರಲಿ, ಆ ಶೈನ್ ಬರಲಿ ಅಂತ ಹೇಳಿಬಿಟ್ಟು ನಾನು ಯೂಸ್ ಮಾಡಿರೋದು. ಸೊ ಈಗ ನಾವು ಇದಕ್ಕೆ ಟೆಂಪ್ಲೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ನಾವು ಪೇಪರ್ನ ಕಟ್ ಮಾಡ್ಕೋಬೇಕು ಈ ಶೇಪಲ್ಲಿ. ಇದರಲ್ಲಿ ನಾನು ಮುಂದೆ ಇನ್ನೂ ತುಂಬ ಡಿಫ್ರೆಂಟ್ ಶೇಪಲ್ಲಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಗೋಪುರ ಸ್ಟೈಲ್ ಏನು ಬಂದಿದೆ ಅಲ್ವಾ, ಅದನ್ನು ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮುಂದೆ ಅದನ್ನು ನಾನು ತುಂಬ ಡಿಫ್ರೆಂಟಾಗಿ ಹೇಗೆ ಆರ್ಚ್ನ ಇಲ್ಲ ಗೋಪುರನ ಫಾರ್ಮ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಆ ಟೆಂಪ್ಲೇಟ್ ಮಾಡೋಕ್ಕೆ ನಾನಿಲ್ಲಿ A4 ಶೀಟ್ ತೊಗೊಂಡಿದ್ದೇನೆ. A4 ಶೀಟ್ನ ನಾನು ಫಸ್ಟು ಹಾಫಲ್ಲಿ ಫೋಲ್ಡ್ ಮಾಡಿದ್ದೇನೆ. ನೀವು ಹಾಫಲ್ಲಿ ಫೋಲ್ಡ್ ಮಾಡಿದಾಗ ಮಧ್ಯೆ ಒಂದು ನಿಮಗೆ ಲೈನ್ ಸಿಕ್ಕುತ್ತೆ. ಆ ಲೈನ್ನ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ಎರಡು ಕಡೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಬೋದು ನೀವು. ಆ ಥರ ಮಾಡೋದ್ರಿಂದ ನನಗೆ ಬೇಕಾಗಿರೋಂಥ ಸೈಜಲ್ಲಿ ಏನಾಗಿದೆ, ನಾನು ಒಂದೇ A4 ಶೀಟಲ್ಲಿ 2 ಆ ಥರ ಟೆಂಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೇನೆ ಅದಕ್ಕೋಸ್ಕರ. ಸೊ ಇಲ್ಲಿ ಬಂದುಬಿಟ್ಟು ನಾನು ಇವಾಗ ನನಗೆ ಬೇಕಾಗಿರೋ ಸೈಜಲ್ಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೇನೆ. ಸೊ ಅದನ್ನು ನನಗೆ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ಒಂದು ಸರಿ ಮಾರ್ಕ್ ಮಾಡಿದ್ಮೇಲೆ ನಾನು ಎಷ್ಟೆಷ್ಟು ಸೆಂಟಿಮೀಟರ್ ಎಲ್ಲೆಲ್ಲಿ ಇದು ಮಾಡಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ.
ಓಕೆ, ನಂದಿವಾಗ ಮಾರ್ಕಿಂಗ್ ಮಾಡೋದು ಮತ್ತು ಡ್ರಾ ಮಾಡೋದು ಕಂಪ್ಲೀಟ್ ಆಗಿದೆ. ಈ ಥರ ನಾನು ಈ ಮೆಜರ್ಮೆಂಟ್ಸಲ್ಲಿ ಡ್ರಾ ಮಾಡಿದ್ದೇನೆ. ನಿಮಗೆ ಯಾವ್ದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆ ಮೆಜರ್ಮೆಂಟ್ಸಲ್ಲಿ ನೀವು ಇದನ್ನು ಫ್ರೀ ಹ್ಯಾಂಡ್ ಕೂಡ ಡ್ರಾ ಮಾಡ್ಕೋಬೋದು. ಇಟ್ಸ್ ನಾಟ್ ಕಂಪಲ್ಸರಿ ನೀವು ಮಾರ್ಕಿಂಗ್ ಕರೆಕ್ಟ್ ಮೆಜರ್ಮೆಂಟ್ಸೇ ತೊಗೊಂಡ್ಬಿಟ್ಟು ಡ್ರಾ ಮಾಡಿ ಅದನ್ನು ಕಟ್ ಮಾಡಬೇಕು ಅಂತ ಆ ಥರ ಏನೂ ಇಲ್ಲ. ನಿಮಗೆ ಬೇಕಾಗಿರೋವಂಥ ಸೈಜಲ್ಲಿ ನೀವು ಫ್ರೀ ಹ್ಯಾಂಡ್ ಡ್ರಾ ಕೂಡ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೋಬೋದು. ಈ ಥರ ನೀವು ಒಂದು ಸರಿ ಹೀಗೆ ಕಟ್ ಮಾಡಿದ್ರೆ ನಿಮಗೆ ಆ ಥರದ್ದು 2 ಟೆಂಪ್ಲೇಟ್ ಸಿಗುತ್ತೆ. ಸೊ ಇದು ಒಂಥರ ನಿಮಗೆ ಟೈಮ್ ಸೇವಿಂಗ್ ಕೂಡ. ಇದು ನಿಮಗೆ ಒಂದಿಲ್ಲ ಎಟ್ ಎ ಟೈಮ್ 3-4 ಮಾಡಬೇಕು ಅಂತ ಅಂದಾಗಲೂ ಕೂಡ ನೀವು ಸೇಮ್ ವೇ ಅಲ್ಲಿ ಪೇಪರ್ನ ಫೋಲ್ಡ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನೀಟಾಗಿ ಅದನ್ನು ಕಟ್ ಮಾಡ್ಕೋಬೋದು. ಬಟ್ ಆಲ್ವೇಸ್ ರಿಮೆಂಬರ್, ಓಪನ್ ಸೈಡಲ್ಲಿ ಇರೋದು ಮಾತ್ರ ಇದು ಆರ್ಕಲ್ಲಿ ಏನು ಮಧ್ಯ ಬರುತ್ತಲ್ವ ಅದನ್ನು ಬರೋ ಥರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪೇಪರ್ ವೇಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ 2 ಈ ಥರ ಸಿಗೋದು ಬದಲು 1 ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಟೆಂಪ್ಲೇಟ್ನ ನೀವು 2 ವೇಸಲ್ಲಿ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ವೇ ಈಸಿ ಅನಿಸುತ್ತೆ ಆ ವೇ ನೀವು ಯೂಸ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ನಾನೀಗ ಆಲ್ರೆಡಿ ಕಟ್ ಮಾಡಿರೋದನ್ನ ಡೈರೆಕ್ಟಾಗಿ ಈ ಥರ ಗ್ರೀನ್ ಶೀಟ್ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಈ ಥರ ಕಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಥರ ಮಾಡಿ, ಓಕೆನಾ. ಇದು ಬಂದುಬಿಟ್ಟು ಫಸ್ಟ್ ವೇ. ಸೊ ಈ ಥರ ನೋಡಿ ಕಟ್ ಮಾಡಿದಾಗ ನನಗೆ 2 ಡೋಮ್ ಸಿಕ್ತು. ಈಗ ಸೆಕೆಂಡ್ ವೇ ನೋಡೋಣ ಹೇಗೆ ಮಾಡ್ಬೋದು ನೀವು ಅಂತ ಹೇಳಿಬಿಟ್ಟು. ಸೆಕೆಂಡಲ್ಲಿ ನಾನು ಬ್ರೌನ್ ಶೀಟ್ ತೊಗೊಂಡು ಫಸ್ಟು ಸೇಮ್ ವೇಯಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಫೋಲ್ಡ್ ಮಾಡ್ಕೊಂಡ್ಮೇಲೆ ನಾನು ಅದು ಬ್ಲೂ ಕಲರ್ದು ಏನು ಆಲ್ರೆಡಿ ಕಟ್ ಮಾಡಿದ್ದಿದ್ದೆ ಅಲ್ವಾ ಅದನ್ನು ಈ ಥರ ಇಟ್ಬಿಟ್ಟು ಪೆನ್ಸಿಲಿಂದ ಅದು ಔಟ್ಲೈನ್ ಏನು ಬರುತ್ತೆ ಅದನ್ನು ಡ್ರಾ ಮಾಡ್ಕೊಂಡಿದ್ದೇನೆ. ಡ್ರಾ ಮಾಡ್ಕೊಂಡಾದಮೇಲೆ ಬ್ಲೂ ಶೀಟ್ನ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಸೊ ನಿಮಗೆ ಯಾವ್ದು ಈಸಿ ಅನಿಸುತ್ತೆ, ಯಾವ್ದು ಸುಲಭ ಅನಿಸುತ್ತೆ ನೀವು ಆ ಥರ ಮಾಡಿ. ನಂಗೆ ಬೇಕಾಗಿರುವಂಥ ಕೌಂಟಲ್ಲಿ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಈಗ ಅದನ್ನು ಡೆಕೋರೇಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ಹತ್ರ ಸ್ಟೋನ್ ಚೈನ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ನಾನು ಸೆಂಟರಲ್ಲಿ ಅದನ್ನು ಈ ಥರ ಸ್ಟಿಕ್ ಮಾಡ್ತಾ ಇದ್ದೇನೆ. ಇದನ್ನು ಸ್ಟಿಕ್ ಮಾಡೋಕ್ಕೆ ನೀವು ನಾರ್ಮಲ್ ಗ್ಲೂ ಆಗಲಿ ಇಲ್ಲ ಫ್ಯಾಬ್ರಿಕ್ ಗ್ಲೂ ಇಲ್ಲ ಫೆವಿಕೋಲ್ ನಿಮ್ಮ ಹತ್ರ ಯಾವುದಿತ್ತು ಅದನ್ನು ಯೂಸ್ ಮಾಡ್ಕೊಂಡು ಈ ಥರ ಸ್ಟಿಕ್ ಮಾಡ್ಕೋಬೋದು. ನೀವು ಸ್ಟಿಕ್ ಮಾಡಬೇಕಾದ್ರೆ ಇನ್ನೊಂದು ಏನು ನೆನಪಲ್ಲಿಡಿ ಅಂದರೆ ಕಾರ್ನರ್ಸ್ ಬಂದಾಗ ಅಲ್ಲಿ ಕಟ್ ಮಾಡಿ ಸ್ಟಿಕ್ ಮಾಡಿ. ನೀವು ಕಾರ್ನರ್ಸಲ್ಲಿ ಕಟ್ ಮಾಡಿ ಸ್ಟಿಕ್ ಮಾಡಿಲ್ಲ ಅಂದಾಗ ಅದು ಕಾರ್ನರ್ ಎಡ್ಜ್ ಇರುತ್ತಲ್ಲ ಅದು ಅಷ್ಟು ಶಾರ್ಪಾಗಿ ಕಾಣೋದಿಲ್ಲ. ನಾನು ಆಲ್ರೆಡಿ ಇದರಲ್ಲಿ ಒಂದು ಸರಿ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದೆ ಅಲ್ವಾ, ನೀವು ಕಟ್ ಮಾಡಿಲ್ಲ ಅಂದರೆ ಕಾರ್ನರಲ್ಲಿ ಈ ಥರ ಅಷ್ಟು ನೀಟಾಗಿ ಅದು ಬರಲ್ಲ. ಈಗ ಅದೇ ಈ ಕಡೆ ನಾನು ಕಟ್ ಮಾಡಿಬಿಟ್ಟು ಅಂಟಿಸಿದ್ದೀನಿ. ಸೊ ಅದು ಎಡ್ಜು ತುಂಬಾ ಶಾರ್ಪಾಗಿ ತುಂಬ ನೀಟಾಗಿ ಕಾಣ್ತಾ ಇದೆ. ಸೊ ಆಲ್ವೇಸ್ ನೀವು ಎಲ್ಲೇ ಈ ಥರ ಕರ್ವ್ ಬಂತಂದ ತಕ್ಷಣ ಅಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಅಂಟಿಸ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಲುಕ್ ಗುಡ್. ಕಂಪ್ಲೀಟಾಗಿ ಈ ಥರ ಬಾರ್ಡರ್ ಅಂಟಿಸಿದ್ಮೇಲೆ ಹೀಗಾಗಿದೆ. ಸೊ ಮಧ್ಯದಲ್ಲಿ ನಾನು ಕುಂದನ ಅನ್ಸೋಕ್ಕೆ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಗ್ಲೂಯಿಂದ ಡಾಟ್ಸ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಈ ಥರ ಕುಂದನ ಅಂಟಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಬಿಟ್ಟಿದ್ದು. ಈವನ್ ಇಟ್ ಈಸ್ ಆಪ್ಷನಲ್. ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಪೇಂಟ್ ಕಲರ್ಸ್ ಏನಾದರೂ ಇದ್ದರೆ ಆ ಥರ ಅದರಿಂದ ನೀವು ಇದ್ರ ಮೇಲೆ ಈ ಥರ ಡಾಟ್ಸ್ ಇಡ್ಬೋದು. ಕಾಂಟ್ರಾಸ್ಟ್ ಕಲರಲ್ಲಿ ನೀವು ಈ ಥರ ಡಾಟ್ಸ್ ಇಟ್ಟರು
ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈವನ್ ಬಾರ್ಡರಿಗೆ ಈ ಥರ ಚೈನ್ ಏನು ನಿಮ್ಮ ಹತ್ರ ಇಲ್ಲ, ಲೇಸ್ ಇಲ್ಲ ಅಂತ ಅಂದರೆ ನೀವು ಪೇಂಟಿಂದನೇ ಬಟ್ ಆದಷ್ಟು ಫೈನಾಗಿ ಪೇಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕಂಪ್ಲೀಟ್ ಆಗಿದ್ಮೇಲೆ ಈ ಥರ ಕಾಣ್ತಾ ಇದೆ. ಐ ಹೋಪ್ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಮುಂದೆ ಇನ್ನೂ ಇದೇ ಥರ ತುಂಬ ವೀಡಿಯೋಸ್ ಬರೋಕ್ಕಿದೆ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ತುಂಬ ಜನ ವೀಡಿಯೋನ ವಾಚ್ ಮಾಡ್ತಾ ಇದ್ದಾರೆ ಬಟ್ ದೇ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಐ ರಿಕ್ವೆಸ್ಟ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ನೀವು ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ, ನೀವು ವೀಡಿಯೋನ ಮಿಸ್ ಮಾಡಲ್ಲ ಅಂತ ಹೇಳಿಬಿಟ್ಟು. ಸೊ ಯಾವಾಗಲೂ ಹೇಳೋ ಥರ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿಯವರೆಗೆ ಬಿ ಹೆಲ್ದಿ, ಸ್ಮೈಲ್ ಪ್ರಿಟಿ, ಲುಕ್ ಬ್ಯೂಟಿಫುಲ್, ಟೇಕ್ ಕೇರ್.